ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಆಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಂಗನಾಥಗೆ ಆಕ್ಸಿಡೆಂಟ್ ಆಗಿತ್ತಲ್ವ, ಆ ಹಾಸ್ಪಿಟ್ಲಿಂದ ತಾರನೂ ಜೊತೆ ಬಂದಿಯಾಳೆ. ಸೂರ್ಯ, ತಾರಾ ಮತ್ತು ರಂಗನಾಥ 3 ಜನನೂ ಒಳಗೆ ಬರ್ತಾ ಇದ್ದಾರೆ. ಅದಕ್ಕೆ ಶಾಂತಿ ಹೇಳ್ತಾಳೆ, ನಾನು ಆರತಿ ಮಾಡ್ತೀನಿ ನನ್ನ ಗಂಡ ಬದುಕಿ ಬಂದಿರೋದಕ್ಕೆ ಅಂತ ಹೇಳ್ಬಿಟ್ಟು ಆರತಿ ಮಾಡಿ ಒಳಗೆ ಕರ್ಕೊತೀನಿ ಅಂತ ಹೋಗಿ ಆರತಿ ತಗೊಬಂದು ಆರತಿ ಮಾಡ್ತಾಳೆ. ಆರತಿ ಮಾಡಿ ಒಳಗೆ ಕರ್ಕೊತಾಳೆ. ಆವಾಗ ಈ ಮನೋಜನ್ನ ತಾರ ನೋಡ್ತಾಳೆ. ಅವನು ಲೊಟ್ಟೆ ಅನ್ನೋದನ್ನು ಅವಳು ಸಾಯ ದಿವಸ ಅಂದರೆ ಅವಳನ್ನ ನೀರಿಗೆ ನೂಕೋ ದಿವಸ ಅದನ್ನೇ ಹೇಳಿರ್ತಾನೆ, ಲೊಟ್ಟೆ ಅಂತ ಹೇಳಿರ್ತಾನೆ. ಈ ಲೊಟ್ಟೆ ಅನ್ನೋ ವಿಷಯ ಬಂದಾಗ, ಶಬ್ದ ಬಂದಾಗ ಅವಳಿಗೆ ಅದು ಕನ್ಫರ್ಮ್ ಆಗುತ್ತೆ, ಇವನೇನೋ ಮನೋಜ ಅಂತ ಹೇಳ್ಬಿಟ್ಟು. ಸಣ್ಣ ಮಕ್ಕಳಲ್ವ ಆಗಿದ್ದು, ಅದನ್ನೇ ನೆನಪು ಮಾಡಿಕೊಂಡು ಅವನ ಮುಖನೇ ನೋಡ್ತಾಳೆ. ಈ ಹುಡುಗಿ ಯಾಕೆ ನನ್ನ ಮುಖನೇ ದುರು ನೋಡ್ತಾಳೆ ಅಂತಲೇ ಸುಮ್ಮನಾಗ್ತಾನೆ. ಸರಿ, ಫಸ್ಟು ಮೀನನ್ನು ಓಡಿಸಿದ್ರೆ ಆಮೇಲೆ ಈ ಹುಡುಗಿನ ತಾನಾಗೆ ಓಡಿಸ್ಬೋದು, ಏನು ತೊಂದರೆ ಇಲ್ಲ, ಫಸ್ಟು ಮೀನನ್ನು ಓಡಿಸ್ಬೇಕು ಅಂತ ಐಡಿಯಾ ಹಾಕ್ಕೊಂಡಿರ್ತಾನೆ. ಆಮೇಲೆ ಇವು ಎಲ್ಲರಿಗೂ ಅದನ್ನೇ ಹೇಳ್ತಾ ಇರ್ತಾನೆ ಅವ್ರ ಅಮ್ಮಂಗೆ ಯಾವಾಗ್ಲೂ, ಮಮ್ಮಿ ಮೀನನ್ನು ಓಡಿಸ್ಬಿಡ್ಬೇಕು ಮಮ್ಮಿ, ಮೀನನ್ನು ಓಡಿಸ್ಬಿಡ್ಬೇಕು ಮಮ್ಮಿ ಅಂತ ಹೇಳ್ಬಿಟ್ಟು. ಆಗ ಆರತಿ ಮಾಡ್ತಾಳೆ. ಆರತಿ ಮಾಡಿ ತಾರಂಗೂ ಬಟ್ಟಿರ್ತಾಳೆ, ರಂಗನಾಥಂಗೂ ಬಟ್ಟಿರ್ತಾಳೆ. ಒಳಗೆ ಕರ್ಕೊಂಬರ್ತಾರೆ. ಒಳಗೆ ಕರ್ಕೊಂಡು ಆರತಿ ಆದಮೇಲೆ ಒಳಗೆ ಕರ್ಕೊಂಡು ಬಂದು ಹಾಸಿಗೆ ಮೇಲೆ ಮಂಗ್ಸೋಕ್ಕೆ ರಂಗನಾಥನ ಬೆಡ್ ಮೇಲೆ ಮಂಗ್ಸೋಕ್ಕೆ ಹೋಗ್ತಾರೆ. ಆವಾಗ ತಾರ ಹೇಳ್ತಾಳೆ, ಇನ್ನೂ ಮಂಗ್ಸೋಕ್ಕೆ ಬಂದಿರಲ್ಲ, ಅಷ್ಟೊತ್ತಿಗೆ ಅವಳ ಹತ್ರ, ಶಾಂತಿ ಹತ್ರ ಆರತಿ ಇಸ್ಕೊಂಡು ನಾನು ಆರತಿ ಮಾಡ್ತೀನಿ ಅಂತೇಳ್ಬಿಟ್ಟು ಅವಳೇ ಆರತಿ ಮಾಡ್ತಾಳೆ. ಆರತಿ ಮಾಡುವಾಗ ಇವನು ಮನೋಜ ಅವಳ ಕಣ್ಣಿಗೆ ಒಳ್ಳೆ ಪೂತನ ಥರ ಕಾಣಿಸ್ತಾನೆ. ಅಂದರೆ ಇವನೇ ಅಲ್ಲ ನನ್ನನ್ನು ನೀರಿಗೆ ತಳ್ಳಿದ್ದು ಅಂತ ಅವಳಿಗೆ ಗೊತ್ತಾಗುತ್ತೆ. ಲೊಟ್ಟೆ ಅಂದಾಗ ಗೊತ್ತಾಗ್ಬಿಡುತ್ತೆ, ಇವನೇ ಅಲ್ವ ನನ್ನ ನೀರಿಗೆ ತಳ್ಳಿದ್ದು ಅಂತೇಳಿ ಅವಳು ಕನ್ಫರ್ಮ್ ಆಗುತ್ತೆ. ಆದರೆ ಮಾತಾಡಲ್ಲ, ಮುಖ ನೋಡ್ತಾಳೆ, ಸುಮ್ಮನಾಗ್ತಾಳೆ. ಆಗ ಈ ಕಡೆ ಇವಳು ಆರತಿ ಮಾಡೋದನ್ನು ನಾನೇ ಮಾಡ್ತಾಯಿದ್ದೀನಿ ಅನ್ನಂಗೆ ಅವಳು ಕಲ್ಪನೆ ಮಾಡ್ಕೋತಾಳೆ. ಯಾರು, ತಾರಾ ಮನೋಜಿಗೆ ಆರತಿ ಮಾಡ್ತಾಯಿದ್ದೀನಿ ಅನ್ನಂಗೆ ಕಲ್ಪನೆ ಮಾಡ್ಕೊಳ್ತಾಳೆ. ಸೂರ್ಯನಿಗೆ ನೋಡಿದ್ದಷ್ಟು ನೆನಪು ಸಾಲದವಳಿಗೆ, ಸೂರ್ಯನ ಏನೂ ಗೊತ್ತಾಗ್ತಾಯಿಲ್ಲ. ಸೂರ್ಯನಿಗೆ ಒಂಥರ ಅವಳು ನೋಡಿದ ತಕ್ಷಣ ಎದೆ ಚುಚ್ಚಿದಂಗೆ ಆಗುತ್ತೆ. ಇವಳು ನನಗೇನೋ ಸಂಬಂಧ ಇದ್ದಾಳೆ ಅನ್ನೋದು ಅವನ ಭಾವನೆಗೆ ಬಂದ್ಬಿಡುತ್ತೆ. ಹಾಗಾಗಿ ಅವನಿಗೂ ಅವಳ ಮೇಲೆ ಕರುಣೆ ಜಾಸ್ತಿ. ಒಟ್ಟಿಗೆ ಆ ಹೆಣ್ಮಗು ಮೇಲೆ ಎಲ್ಲರಿಗೂ ಕರುಣೆ ಇರುತ್ತೆ. ಇವನು ಮನೋಜನ ಬಿಟ್ಟು, ಮನೋಜ ಇವಳು ಯಾಕೆ ಬಂದ್ಲು ಮನೆಗೆ ಅನ್ನಂಗೆ ಆಡ್ತಾ ಇರ್ತಾನೆ. ಆಮೇಲೆ ಒಳಗಡೆ ಬರ್ತಾರೆ 3 ಜನನೂ, ಜೊತೆಗೆ ರವಿನೂ ಬರ್ತಾನೆ. ಮತ್ತು ಈ ಕಡೆ ಮೀನೂ ಇರ್ತಾಳೆ, ಮನೋಜನೂ ಇರ್ತಾರೆ, ಎಲ್ಲರೂ ಇರ್ತಾರೆ. ಎಲ್ಲ ಒಳಗಡೆ ಬಂದು ಏನೋ ಒಂಥರ ಶಾಂತಿ ಖುಷಿಯಾಗಿದ್ದಾಳೆ. ಒಟ್ಟಿಗೆ ಗಂಡ ಬದುಕಿ ಬಂದಿದ್ದು ಒಂದು ಖುಷಿ, ಗಂಡನ ಕಾಪಾಡಿದ್ದಾಳೆ ತಾರ ಅನ್ನೋದೊಂದು ಖುಷಿ, ಏನೋ ಮಗಳೇ ಮನೆಗೆ ಬಂದಂಗೆ ಅನ್ನೋದು ಇನ್ನೊಂದು ಖುಷಿ. ತುಂಬ ಖುಷಿ ಪಡ್ತಾ ಇರ್ತಾಳೆ. ಮನೋಜ ಬಾಯಿ ಮೇಲೆ ಕೈ ಇಟ್ಕೊಂಡು, ಯಾರು ಇವಳು, ನನ್ನನ್ನೇ ಗುರಾಯಿಸ್ತಾಳಲ್ಲ, ಯಾರು ಇವಳು ಅಂತೇಳಿ ಅವನು ಯೋಚನೆಗೆ ಹೋಗ್ತಾನೆ. ಎಷ್ಟು ಯೋಚನೆ ಮಾಡಿದ್ರೂ ಅವನಿಗೆ ಯೋಚನೆಗಳು ಬರ್ತಾ ಇಲ್ಲ. ಯಾರಿರ್ಬೋದು ಅಂತ ಯೋಚನೆ ಮಾಡ್ತಲೇ ಇರ್ತಾನೆ. ಆಗಕ್ಕೆ ಸಾಧ್ಯ ಇಲ್ಲ ಬಿಡು, ಅವಳು ನೀರಿಗೆ ಬಿದ್ದಲು ಬಿಡು, ಅವಳು ಬದುಕಿ ಬರೋಕ್ಕೆ ಸಾಧ್ಯ ಇಲ್ಲ ಬಿಡು. ಹಂಗೆ ಯಾರಿಗೂ ಹೇಳಂಗೆ ಇಲ್ಲ, ಬಡ್ಡಿ ಮಗ ಇವನು, ಕ್ರಿಮಿನಲ್ ಇದ್ದಂಗೆ ಒಂಥರ. ಆಮೇಲೆ ಅವ್ರ ಅಮ್ಮಂಗೂ ಕೂಡ ಹೇಳಿಲ್ಲ ಅವನು. ಅವ್ರ ಅಮ್ಮನ ಹತ್ರ ಎಲ್ಲ ಇಸ್ಕೊಂಡು ತಿನ್ನೋದು, ದುಡ್ಡು ಕಾಸು ಬೇಕಾದರೆ ಎಲ್ಲ ಮಾಡೋದು ಅವನಿಗೆ ಗೊತ್ತು. ಆದರೆ ಅವ್ರ ಅಮ್ಮಂಗೆ ಅವನ ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಯಾವಾಗಲೂ ಬೆಡ್ ಮೇಲೆ ಕರ್ಕೊಂಡೋಗಿ ಮಂಗಿಸ್ತಾರೆ. ಮಂಗಿಸಿ ಆಮೇಲೆ ಗಂಜಿ ಏನಾದರೂ ಬೇಕಾ ಅಂತ ಕೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಮೀನಾ ಅವಳೇ ಹೋಗಿ ಗಂಜಿ ಮಾಡ್ಕೊಬತ್ತೀನಿ ಅಂತ ಹೋಗ್ತಾಳೆ. ತಾರ ನೋಡ್ತಾ ನಿಂತಿರ್ತಾಳೆ. ತಾರಿಗೂ ಏಟಾಗಿರುತ್ತೆ, ಕೈ ಕಾಲಿಗೆಲ್ಲ ಏಟಾಗಿರುತ್ತೆ. ಪಾಪ ಅವಳು ಏಟಾದ್ರೂ ಹುಡುಗಿ ಅಲ್ವಾ, ಓಡಾಡ್ತಿರ್ತಾಳೆ. ಇವನಿಗೆ ರಂಗನಾಥ್ಗೆ ಸುಸ್ತು, ಅಂದರೆ ಕಾಲಿಗೆಲ್ಲ ಬ್ಯಾಂಡೇಜ್ ಹಾಕಿದ್ದಾರೆ. ಸ್ವಲ್ಪ ತರ್ಚು ಗಾಯಗಳಾಗಿದ್ರೂ ಅವು ನೋವುಗಳು ಇದ್ದೇ ಇರ್ತಾವಲ್ವ, ಹಂಗಾಗಿ ಸುಸ್ತು ಒಂಥರ ಬಿಟ್ಟರೆ ಸಾಕು ನಾನು ಒಬ್ಬನೇ ಅನ್ನೋ ಅಷ್ಟು ಅವನ ಮೈಂಡಲ್ಲಿ ಇದಾಗಿರುತ್ತೆ. ಆ ಕಡೆ ಸೂರ್ಯನೂ ಕೂತಿರ್ತಾನೆ, ಈ ಕಡೆ ಶಾಂತಿ ಕೂತಿರ್ತಾಳೆ, ಮನೋಜನೂ ನಿಂತಿರ್ತಾನೆ. ಮನೋಜ ಬರಲೇ ಇಲ್ಲ ಬಿಡು, ಹಾಸ್ಪಿಟ್ಲಿಗೆ ಬರಲಿಲ್ಲ ಅವನು. ಅಮ್ಮ ಅಪ್ಪಗೆ ಏನಾಗಿದೆ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಹೇಳ್ಬೇಕಂದ್ರೆ. ಅವನು ಸುಮ್ಮನೆ ಬೂಟ ಅಡಿಕೆ ಪ್ರೀತಿ ಅಂತಾನೆ. ಆಮೇಲೆ ಶಾಂತಿ ಏನೋ ಹೇಳ್ತಾ ಇರ್ತಾಳೆ, ಇದಕ್ಕೆಲ್ಲ ಕಾರಣ ಆಗಿದ್ದು ಮೀನನೇ. ಮೀನನ್ನು ಫಸ್ಟು ಓಡಿಸ್ಬೇಕು, ಅವಳನ್ನ ಮನೆ ಬಿಟ್ಟು ಓಡಿಸಿದ್ರೇ ನಮಗೆಲ್ಲ ಒಳ್ಳೆಯದಾಗೋದು.
ಆ ಅಮ್ಮ ಸ್ವಾಮೀಜಿ ಹೇಳಲಿಲ್ವಂಗಂತ ಅವಳು ಹೇಳಿದ್ದಂಗೆ ಆಗ್ತಾಯಿದೆ, ಅದೇ ಮಾಡಬೇಕು ಅಂತ ಈ ಶಾಂತಿ ಹೇಳ್ತಾಳೆ. ಅದು ತಾರಿಗೆ ಯಾವ ವಿಷಯನೂ ಗೊತ್ತಿರಲ್ಲ, ಅವಳು ಸುಮ್ಮನೆ ಅವಳ ಪಾಡಿ ನೋಡ್ತಾ ಇರ್ತಾಳೆ. ಆಮೇಲೆ ಈ ಕಡೆ ಸೂರ್ಯ, ನೋಡು ಸಕ್ಕರೆ ಹಂಗೆಲ್ಲ ಅನ್ಬೇಡ, ಸುಮ್ಮನೆ ಎದ್ಬಿಡು, ಕಳಿಸೋ ಮಾತೇ ಆಡಬೇಡ, ನಾನು ಯಾವ ಕಾರಣಕ್ಕೂ ಮೀನನ ಮನೆಯಿಂದ ಕಳಿಸಲ್ಲ, ಸುಮ್ಮನೆ ಎದ್ಬಿಡು ಸಕ್ಕರೆ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ರವಿನೂ ಸುಮ್ಮನಿರಮ್ಮ, ಅವೆಲ್ಲ ಮೂಢನಂಬಿಕೆ, ಅವೆಲ್ಲ ನಂಬ್ತೀಯನಮ್ಮ ಅಂತ ಅವನು ಸುಮ್ಮನಾಗ್ತಾನೆ. ಆಮೇಲೆ ಮೀನಾ ಅವಳು ಕಷಾಯ ಮಾಡ್ಕೊಂಬಂದು ಕೈ ಕೊಡೋಕ್ಕೆ, ಕುಡ್ಸೋಕ್ಕೆ ಕೊಡೋಕ್ಕೆ ಅಂತ ಬರ್ತಾಳೆ. ನೀನೇನು ಕೊಡೋದು ಬೇಡ, ಕೊಡಿಲಿ ನಾನು ಕುಡಿಸ್ತೀನಿ ಅಂತ ಹೇಳ್ಬಿಟ್ಟು ಇವಳೇ ಕಿತ್ಕೊಳ್ಳೋಕೆ ಹೋಗ್ತಾಳೆ. ನನ್ನ ಗಂಡಕ್ಕೆ ನೀನೇನು ಕೊಡಬೇಡ, ನನ್ನ ಗಂಡನ ಪ್ರಾಣ ತೆಗಿಯೋಕ್ಕೆ ಹೋಗಿದ್ದೆ, ಅಂಥದ್ರಲ್ಲಿ ಕಷಾಯ ಬೇರೆ ಕೊಡೋಕೆ ಬರ್ತಾಯಿದೀಯಾ ಅಂತೇಳ್ಬಿಟ್ಟು ಇವನಿಗೆ ಸೂರ್ಯಂಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಬೈಕೊಳ್ತಾ ಇರ್ತಾನೆ. ಈ ಸಕ್ಕರೆಗೆ ಎಷ್ಟು ಹೇಳಿದ್ರು ಬುದ್ಧಿ ಅನ್ನೋದೇ ದೇವ್ರು ಕೊಡಲಿಲ್ಲ, ಏನಕ್ಕೆ ಹಿಂಗೆ ಆಡ್ತಾರಪ್ಪ ಇವರು ಅಂತೇಳಿ. ಆಮೇಲೆ ತಾರನೇ ಇಸ್ಕೊತಾಳೆ. ಸರಿ ಮೀನ ತಿನ್ಸಕ್ಕೆ ಬಂದಾಗ ಸಕ್ಕರೆ ಬಿಡೋದೇ ಇಲ್ಲ ತಿನ್ಸೋಕ್ಕೆ. ಬಿಡಮ್ಮ ತಿನ್ನಿಸ್ಲಿ ಅಂತಾನೆ ರವಿ, ಆದ್ರೂ ಅವನು ತಿನ್ಸಕ್ಕೆ ಬಿಡೋದೇ ಇಲ್ಲ. ಅವಳು ತಿನ್ನಿಸ್ಬಾರ್ದು, ಅವಳು ನನ್ನ ಮನೇಲಿ ಇರಬಾರ್ದು ಅಂತ ಹಠ ಮಾಡ್ತಾ ಕೂತ್ಕೋತಾಳೆ. ಆವಾಗ ತಾರ, ನಾನೇ ತಿನ್ನಿಸ್ಲಾ ನಿಮಗೆ ಅಂತ ಹೇಳ್ತಾಳೆ. ತಿನ್ಸಮ್ಮ ಅಂತ. ಆಗ ಹೇಳ್ತಾಳೆ ಶಾಂತಿ, ನಾನು ತಿನ್ನಿಸ್ಲಾ ಇವ್ರಿಗೆ ಅಂತ ಹೇಳಿದಾಗ, ಅಯ್ಯೋ ನೀನು ನನ್ನ ಮಗಳಿದ್ದಿದ್ರು ಹಿಂಗೆ ಇರೋಳು, ನನ್ನ ಮಗಳೇ ನೀನು, ತಿನ್ಸಮ್ಮ, ನೀನು ಅಪ್ಪ ಅಮ್ಮ ಅಂತಲೇ ಕರಿಯಮ್ಮ ನಮ್ಮನ್ನು, ನಮಗೇನು ಬೇಜಾರಿಲ್ಲ, ಅಪ್ಪ ಅಮ್ಮ ಅಂತಲೇ ಕರಿಯಮ್ಮ ನೀನು ಅಂತ ಹೇಳ್ತಾಳೆ. ಸರಿ ಆಯಿತು ಅಂತೇಳ್ಬಿಟ್ಟು ಅಪ್ಪ ತಿನ್ನಿ ಅಪ್ಪ ಅಂತಾಳೆ ತಾರ. ಆಮೇಲೆ ಅವಳು ಅಮ್ಮ ಅಂತ ಕರೀತಾಳೆ. ಅಲ್ಲಿಗೆ ಕಂಪ್ಲೀಟೆಡ್. ಅಂದರೆ ಗೊತ್ತಾಗದಿದ್ರೂ ವಿಷಯ ಮಗಳು ಮನೆಗೆ ಬಂದು ಸೇರ್ಕೊಂಡಂಗೆ ಆಯಿತು. ಹಾಗಾಗಿ ತುಂಬ ಖುಷಿಯಾಗಿದ್ದಾಳೆ ಶಾಂತಿ ಅಂತೂ ಖುಷಿಯಾಗಿದ್ದಾಳೆ, ರಂಗನಾಥನೂ ಖುಷಿಯಾಗಿದ್ದಾನೆ, ಎಲ್ಲರೂ ಖುಷಿಯಾಗಿದ್ದಾರೆ. ಮನೋಜನೊಬ್ಬನ ಬಿಟ್ಟು ಎಲ್ಲರೂ ಖುಷಿಯಾಗವ್ರೆ. ಮನೋಜನ ಮುಖ ನೋಡಿದ ತಕ್ಷಣ ಏನೋ ಒಂಥರ ಇರಿಸು ಮುರಿಸು ಆಗುತ್ತೆ. ಆದರೆ ಯಾರು ಏನು ಅಂತ ಇನ್ನೂ ಗೊತ್ತಾಗ್ತಿಲ್ಲ, ಸ್ವಲ್ಪದರಲ್ಲೇ ಗೊತ್ತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಎಲ್ಲೂ ಸ್ಕಿಪ್ ಮಾಡ್ದಾಗೆ ನೋಡಿ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನಮಸ್ಕಾರ.